ಹಾಯ್, ನಾನು ನಿಮ್ಮ ಮೇಘ ಹರ್ಷ. ಹೆಲ್ದಿ ಫುಡ್ ಆಗಿರೋ ಮಖಾನನ ಹೇಗೆ ರೋಸ್ಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ನಾನು ನ್ಯಾಚುರಲ್ ಆಗಿರೋ ಮಖಾನ ಪ್ಯಾಕೆಟನ್ನು ತೆಗೆದುಕೊಂಡಿದ್ದೀನಿ, ಮತ್ತು ಮನೆಯಲ್ಲೇ ರೆಡಿ ಮಾಡಿರುವ ತುಪ್ಪನ ತೆಗೆದುಕೊಂಡಿದ್ದೀನಿ, ಮತ್ತು ಖಾರದ ಪುಡಿ, ಚಾಟ್ ಮಸಾಲ, ಉಪ್ಪು, ಅರಿಶಿನ ತೆಗೆದುಕೊಂಡಿದ್ದೀನಿ. ಒಂದು ಬಾಣಲಿಗೆ ತುಪ್ಪನ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಅರ್ಧ ಪ್ಯಾಕೆಟ್ನಷ್ಟು ಮಖಾನ ಹಾಕಿ ಗ್ಯಾಸ್ನ ಕಡಿಮೆ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು. ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಚೆನ್ನಾಗಿ ನಿಧಾನಕ್ಕೆ ರೋಸ್ಟ್ ಮಾಡ್ತಾ ಅದಕ್ಕೆ ಸ್ವಲ್ಪ ಅದು ಚೆನ್ನಾಗಿ ರೋಸ್ಟ್ ಆಗಿದೆಯೋ ಇಲ್ಲವೋ ಅಂತ ತಿಳ್ಕೊಳ್ಳಿಕ್ಕೆ ಒಂದು ಸರಿ ಒಡೆದು ನೋಡಬೇಕು ಒಂದು ತಗೊಂಡು, ಆವಾಗ ಗೊತ್ತಾಗುತ್ತೆ. ನಿಧಾನಕ್ಕೆ ಅದನ್ನು ರೋಸ್ಟ್ ಮಾಡ್ತಾ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಬೇಕು. ಉಪ್ಪನ್ನು ಹಾಕಿದ್ರೆ ಚೆನ್ನಾಗಿ ಬೇಗ ರೋಸ್ಟ್ ಆಗಿಬಿಡುತ್ತೆ. ನಿಧಾನಕ್ಕೆ ಅದನ್ನು ಬೇರೆ ಕಡೆ ಎತ್ತಿಟ್ಕೊಂಡು, ರೋಸ್ಟ್ ಆಗಿರೋ ಮಖಾನ ಬೇರೆಗೆ ಎತ್ತಿಟ್ಕೊಂಡು ಮತ್ತೆ ಬಾಣಲಿಗೆ ತುಪ್ಪನ ಹಾಕಿದ್ದೀನಿ. ತುಪ್ಪನ ಹಾಕ್ಬಿಟ್ಟು ಅದಕ್ಕೆ ಮಸಾಲೆ, ಖಾರದ ಪುಡಿ ಮತ್ತು ಚಾಟ್ ಮಸಾಲ, ಅರಿಶಿನ ಪುಡಿ, ಉಪ್ಪು ಹಾಕಿದ್ದೀನಿ. ಇದಕ್ಕೆ ಪೆರಿ ಪೆರಿ ಮಸಾಲ ಅಂತಲೂ ಸಿಗುತ್ತೆ, ಅದು ಬೇಕಾದರೆ ಹಾಕ್ಕೊಳ್ಬಹುದು. ನಾನು ಹಾಕಿಲ್ಲ. ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಮಖಾನನ ಹಾಕಬೇಕು. ಮಖಾನ ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗ್ಯಾಸ್ನ ಜಾಸ್ತಿ ಫ್ಲೇಮಲ್ಲಿ ಇಟ್ಬಿಟ್ರೆ ಅದು ಹೊತ್ಕೊಂಡು ಬಿಡುತ್ತೆ. ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಥರ ಕಲರ್ ಆಗುತ್ತೆ. ಇವಾಗ ಹೆಲ್ದಿ ಆಗಿರುವಂತಹ ಮಖಾನ ರೋಸ್ಟು ರೆಡಿ. ಬಾಯ್.